ಒಬ್ಬೊಬ್ರೆ ಮಾತಾಡಿ. ಈಗ ಸಬ್ಮಿಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಮತ್ತೊಂದ್ಸಲ ಕೇಳ್ತಿದಾರಲ್ಲ ಇವಾಗ ಕೊಡಿ ಸಬ್ಮಿಟ್ ಮಾಡಿ. ಈಗ 1941 ಇಸ್ವಿ ಹಿಂದೆ ಯಾರು ಸಾಗುವಳಿ ಮಾಡ್ಲಿಕ್ಕಿಲ್ಲ, ಏನು ಕೆಲವೇ ಒಂದು 10-20 ಜನ ಮಾಡಿದ್ರು 100ಕ್ಕೆ. ಈಗ 41 ಪೂರ್ವದಲ್ಲೇ ಎಲ್ಲ ಈಗ ಈಚೆಗೆ ಮಾಡಿದ್ದಾರೆ ಎಲ್ಲರೂ. ಏನು ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಮನೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಹಂಗಾಮಿ ಹಕ್ಕುಪತ್ರ ಕೊಟ್ಟಿದ್ದಾರೆ, ಹಂಗಾಮಿ ಖಾತೆ ಇದೆ, ಇವೆಲ್ಲ ಪ್ರೊಡ್ಯೂಸ್ ಮಾಡೋದು ಬಿಟ್ಟರೆ ನಾವು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅದಕ್ಕೆ ನಮ್ಗೆ ಅದಕ್ಕೆ ಅನುಕೂಲ ಆಗಂಗೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಅಕಸ್ಮಾತ್ ನೀವು ಮಾಡಿಕೊಟ್ರು ಕೆಲವು ಪರಿಸರವಾದಿಗಳು ಕೋರ್ಟಿಗೆ ಹೋಗ್ತಾರೆ, ನಮ್ಗೆ ಗೊತ್ತಿದೆ. ಅದು ಅವ್ರು ಹೋದ್ರು ಹೋಗ್ಲೇಬೇಕಾರೆ ಒಂದು ನಿಮಿಷ ಅವ್ರು ಹೋದ್ರು ಸಮೇತ ನಾವು ಹೈಕೋರ್ಟಿಗೆ ಹೋಗೋದಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗೋದು 1 ವರ್ಷ 2 ವರ್ಷ ಆಗ್ಬೋದು. ನಮ್ಗೆ ಅದು ಅನುಕೂಲ ಆಗಂಗೆ ಅನುಕೂಲ ಸ್ಥಿತಿ ನಮ್ಗೆ ಅನುಕೂಲ ಮಾಡಿಕೊಟ್ರಿ. ಈಗ ನೀವು ಅನುಕೂಲ ಮಾಡಿಕೊಡ್ತೀರಿ, ಬಟ್ ನೀವು ಮಾಡಿಕೊಟ್ಟ ಸಮೇತ ಹಿಂದ್ಗಡೆ ಭಾಳಷ್ಟು ಇರ್ತವೆ ಕೈಗಳು ನಮ್ಮ ವಿರುದ್ಧ ಹೋಗುತ್ತೆ. ರಿಪೀಟ್ ಮಾಡ್ತೇನೆ, ನಾನು ವಸ್ತುಸ್ಥಿತಿಯನ್ನು ನೋಡಿ ಅನುಕೂಲ ಮಾಡಬೇಕಂತ ಮಾಡಿದ್ರು ಆಗದೆ ಇರಲಿ ಕಾರಣ ಏನು ಅಂದರೆ ಯುನಿಲ್ಯಾಟ್ರಲ್ ಆಗಿ ಇದರಲ್ಲಿ ನಾನು ನ್ಯಾಯಾಧೀಶ ಅಂತೇಳಿ ಟೆಕ್ನಿಕಲಿ ಇದ್ರು ಪ್ರಾಕ್ಟಿಕಲಿ ಈ ಸೆಕ್ಷನ್ 17 ಇದಕ್ಕೆ ಜಂಟಿ ಸಹಿ ಉಪ ಅರಣ್ಯಾಧಿಕಾರಿಗಳನ್ನು ಪಡಬೇಕಾಗಿರೋದ್ರಿಂದ ಅನುಕೂಲ ಮಾಡಿ ಆದೇಶ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ನಾನು ಅಡ್ವಾನ್ಸ್ ಆಗಿ ಹೇಳಿದ್ದೀನಿ, ಕೋರ್ಟಿಗೆ ಹೋಗ್ಬೇಕು ಅಂತ ಆಯ್ತು. ಸರಿ ಸರಿ, ಪುನಃ ಅದನ್ನೇ ಹೇಳ್ತಿರ್ಲಪ್ಪ. ಅಲ್ಲ ಕೇಳಿ ಕ್ಲಿಯರೆನ್ಸ್ ಆಗ್ಬೋದು ಜನಕ್ಕೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಸರ್. ಆಕ್ಚುಲಿ ಸುಬ್ರಹ್ಮಣ್ಯ ಅವರಿಗೆ ಗೊತ್ತಿದೆ, ಜನಕ್ಕೆ ತೊಂದರೆ ಆಗದಿಂದ ನೋಡ್ಕೊಂಡೇ ನನ್ನದರಿಂದ 14 ದೊಡ್ಡವಳಿಯನ್ನು ಮಾಡಿರೋದು. ಮಾಡಿ ಅವರು ಬಯಸ್ಕೊಂಡ್ರೆ ಗೊತ್ತಿಲ್ಲ ನಿಮ್ಗೆ. ಈಗ ಒಂದ್ ನಿಮಿಷ, ನಾನು ಎಷ್ಟೇ ಬಯಸ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಯಾಕಂದ್ರೆ ಈ 3 ಜನರೇಷನ್ಸ್ ಇಂದ ಅನುಭವ ಇದ್ದು ಅದು ನಿಮ್ದೆಲ್ಲ ಅರಣ್ಯದ್ದು ಅಂತಾಗ ನಿಮ್ಗೆ ಬಂದಿರುವ ಸಿಟ್ಟು ತುಂಬಾ ಸಾತ್ವಿಕ ಇದೆ. ಆದ್ರಿಂದ ನೀವು ಯಾವುದೇ ವೈಯಕ್ತಿಕ ಉದ್ದೇಶದಿಂದ ಹೇಳೋದಿಲ್ಲ, ನಿಮ್ಮ ಭಾವನೆಗಳನ್ನು ನಾನು ಗೌರವಿಸ್ತೇನೆ. ನೀವು ಕೊಟ್ಟ ಬೈಗಳವನ್ನ ಆಶೀರ್ವಾದ ಅಂತ ಕೊಡ್ತೇನೆ. ಇಷ್ಟು ಹೇಳಿ ನನ್ಗೇನನ್ಸುತ್ತೆ, ನಾನು ಏನು ಹೇಳಿದೆ ಅನ್ನೋದನ್ನ ಹೆಚ್ಚಿನವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸಿದ್ದೇನೆ. ಅದಕ್ಕೇನೆ ಈ ತೆಂಗಿನಕಾಯಿ ಇದ್ರೆ ಅದನ್ನು ತುರಿಬಹುದು, ಬಟ್ ಈಗ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಗೆರಟ ತುರಿತಾ ಇದ್ದೀವಿ, ಅದನ್ನ ನಿಲ್ಲಿಸುವ. ಇವತ್ತು ಏನ್ ಕರೆದು ಬಂದಿದ್ದಾರೋ ಅವ್ರದ್ದನ್ನ ಸಿಗ್ನೇಚರ್ ಇದ್ರು ತಗೊಳ್ಳುವ. ನಾಳೆ ಮತ್ತೆ ಕರೆದವರನ್ನ ಅವ್ರಿಗೆ ಬೇರೆ ಕೆಲಸ ಇದ್ದು ಬಿಟ್ಟು ಬರೋದು ಬೇಡ. ಅವರು ಯಾರು ಬಂದು ನಮ್ಗೇನು ಉಪಕಾರ ಮಾಡ್ತಾ ಇಲ್ಲ, ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡೋದು ನಮ್ಮ ಕರ್ತವ್ಯ. ಪುರುಸೋತಿದ್ರೆ ಬಂದು ಅಟೆಂಡ್ ಆಗೋದು ನಿಮ್ಮ ಡ್ಯೂಟಿ. ಓಕೆ, ಇದರಲ್ಲಿ ಕ್ಲಾರಿಟಿ ಇರಲಿ. ನೀವು ವರ್ಷಕ್ಕೆ ನಮ್ಮನ್ನು 5 ಸಲ ಕರೆಸ್ತೀರಿ ಅಂತ ಜೋರು ಮಾಡಬೇಡಿ. ನಮಗೆ ನಾವು ನಿಯಮದಂತೆ ಏನು ಮಾಡಬೇಕು ಅದನ್ನು ಮಾಡ್ತಿದ್ದೀವಿ. ನೀವು ನಾಗರಿಕರಾಗಿ ಈ ಪ್ರಕರಣದ ಎದುರುದಾರರಾಗಿ ನಿಮ್ಮನ್ನು ನೀವು ರೆಪ್ರೆಸೆಂಟ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಈ ಸಿಗ್ನೇಚರ್ಸ್ ಅನ್ನು ಬಂದು ಇದರಲ್ಲಿ ಏನು ಬರ್ತಿದೆ ಅಂತ ಈಗಲೇ ಹೇಳ್ತೇನೆ. ಕಡೆಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 7ರ ವಿಚಾರಣಾ ಹಾಜರಾತಿ. ಈ ನಿಮ್ ಕೊಟ್ಟ ನೋಟಿಸ್ ಅಲ್ಲಿ ಎಷ್ಟು ಸೀರಿಯಲ್ ನಂಬರ್ ಅಂತಿದೆಯೋ ಅದರಲ್ಲಿ ನಿಮ್ಮ ಹೆಸರನ್ನು ಬರ್ದಿದೆ, ಸಿಗ್ನೇಚರ್ ಅಂತ ಕೊಡ್ತೇವೆ. ಓದ್ಸಲಿ ಯಾರಿಗೆ ಕೊಟ್ಟಿರಲಿಲ್ಲ ಅವ್ರಿಗೆ ಕೊಟ್ಟಿಲ್ಲ. ಅದೇ ಹೇಳಿದ್ರೆ ಅದೆಲ್ಲ ಸುಮಾರು ಜನ ಕನ್ಫ್ಯೂಷನ್ ಕೊಟ್ಟಿಲ್ಲ ಅಂತ ಇದು ಮಾಡ್ತಾರೆ. ಅದು ಆಗಿದೆ ಸರ್, ಡೆಫಾಲೇಷನ್ ಆಗಿದೆ. ಕೆಲವರಿಗೆ ಹೋದ ಕೊಟ್ಟರು ರೆಕಾರ್ಡ್ ಕೊಟ್ಟಿದ್ರು ಈಗ ಮತ್ತೆ ಪುನಃ ಬಂದಿದೆ. ಬಟ್ ಅಗೈನ್ ನಾನು ಏನು ಹೇಳೋದಂದ್ರೆ ಮತ್ತೆ ಕಾಪಿ ಜೆರಾಕ್ಸ್ ಇನ್ನೊಂದು ಮಾಡಿಕೊಂಡು ಯಾರದ್ದೋ ಹೊಟ್ಟೆ ತುಂಬಬೇಡಿ. ಇದು ಪ್ರೊಸೀಜರ್ ಅನ್ನು ಫಾಲೋ ಮಾಡಲಿಕ್ಕೆ ಕೊಟ್ಟಿರುವ ಇದು. ಸ್ವಲ್ಪ ಸಿಗ್ನೇಚರ್ಸ್ ಯಾರು ತಗೊಳ್ತಿರೋ ತಗೊಂಡು ಕೊಡಿ. ನಮ್ಮ ಮುಂಗಡಿತ ಏನಾಗಿರುತ್ತೆ ಸರ್? ಇದೆ, ಒಂದು ನಿಮಿಷ ಇದನ್ನ ಮುಗಿಸ್ಕೊಳ್ಳುವ. ಕಡೆಗೆ ಪಂಚಾಯತ್ ಸ್ವಲ್ಪ ಈ ಕಡೆ ಸರ್, ಒಬ್ಬರಾಗ ಸರ್.
ಅದೇ ನಿನ್ನೆ ಫೋಟೋ ಹಾಕ್ತಾರಾ? ಯೂಟ್ಯೂಬಲ್ಲಿ ನೋಡ್ಬೋದು ಡೈರೆಕ್ಟ್